ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಾನು ವಿಸ್ಮಯ. ದಿಸ್ ಇಸ್ ಮೈ ಫಸ್ಟ್ ಯೂಟ್ಯೂಬ್ ಚಾನಲ್ ಮತ್ತು ನನ್ನ ಫಸ್ಟ್ ವ್ಲಾಗ್ ಎವರ್. ಯೂಟ್ಯೂಬ್ನ ಯಾಕೆ ಚೂಸ್ ಮಾಡಿದೆ ಅಂದರೆ ಬಿಕಾಸ್ ಇವನ್ ಐ ವಾಂಟೆಡ್ ಟು ಟ್ರೈ ಸಮಥಿಂಗ್ ನ್ಯೂ. ಆ್ಯಂಡ್ ಫಸ್ಟ್ ವೀಡಿಯೋಲ್ಲೇ ನನ್ನ ಪ್ರೊಡಕ್ಟಿವ್ ಡೇ ಬಗ್ಗೆ ತೋರಿಸ್ಬೇಕು ಅಂತ ಅಂದ್ಕೊಂಡೆ. ಸೊ ವರ್ಕ್ ಹೋಗೋಕ್ಕಿಂತ ಮುಂಚೆ ರೆಡಿ ಆಗೋಣ ಅಂತ ಅಂದ್ಕೊಂಡು ವೈ ನಾಟ್ ಲೆಟ್ಸ್ ರೆಕಾರ್ಡ್ ದಿಸ್ ಅಂತ ರೆಕಾರ್ಡ್ ಮಾಡಿಕೊಂಡೆ. ಬ್ರೇಕ್ಫಾಸ್ಟ್ ಮಾಡಿ ಕಾಫಿ ಕುಡಿದು ರೆಡಿಯಾಗಿ ಲೈಕ್ ವಿಡಿಯೋ ಮಾಡ್ಕೊಂಡು ರೆಡಿ ಆಗೋದು ಇಟ್ಸ್ ಲೈಕ್ ರಿಯಲಿ ಕಷ್ಟ ಇದೆ ತುಂಬ. ಬಟ್ ಸ್ಟಿಲ್ ಮ್ಯಾನೇಜ್ ಮಾಡಿ ಐ ಪುಲ್ಡ್ ಇಟ್ ಆಫ್ ಆ್ಯಂಡ್ ಒಂದು ಕ್ವಿಕ್ ಸೆಲ್ಫಿ ಪ್ಯಾಕಪ್ ಎಲ್ಲ ಆಗಿ ಮನೆ ಬಿಟ್ಟೆ ಆ್ಯಂಡ್ ಐ ರೀಚ್ಡ್ ಮೈ ವರ್ಕ್ ಪ್ಲೇಸ್. ನಾನು ವರ್ಕ್ ಮಾಡೋದೊಂದು ಹಾಸ್ಪಿಟಲಲ್ಲಿ. ಸೊ ಹೋಗೋಕ್ಕಿಂತ ಮುಂಚೆ ಅಲ್ಲೇ ಒಂದು ಗಣಪತಿ ಟೆಂಪಲ್ ಇತ್ತು. ಸೊ ಐ ವೆಂಟ್ ಇನ್ ಸೈಡ್. ಅಲ್ಲಿ ಕ್ಯಾಮ್ರಾ ವಾಸ್ ಪ್ರೊಹಿಬಿಟೆಡ್, ಸೊ ಐ ಡಿಂಟ್ ಕ್ಯಾಪ್ಚರ್ ಎನಿಥಿಂಗ್. ಐ ಕೇಮ್ ಏಪ್ರೋನ್ ಹಾಕ್ಕೊಂಡು ನಾನು ವರ್ಕ್ ಸ್ಟಾರ್ಟ್ ಮಾಡಿದೆ. ಎಸ್, ಐ ಆಮ್ ಅ ಡಯಟಿಷಿಯನ್ ಬೈ ಪ್ರೊಫೆಷನ್ ಆ್ಯಂಡ್ ದಿಸ್ ಇಸ್ ಮೈ ವರ್ಕ್ ಲುಕ್. ಸಿಸ್ಟಮ್ ಆನ್ ಮಾಡಿ ವರ್ಕ್ ಸ್ಟಾರ್ಟ್ ಮಾಡೇ ಬಿಟ್ಟೆ. ಆ್ಯಂಡ್ ಯಾವ ಥರ ಪೇಷಂಟ್ಸ್ ಬರ್ತಾರೆ, ಏನೇನು ಚಾಲೆಂಜಸ್ ಇರುತ್ತೆ ಒನ್ ಡೇಯಲ್ಲಿ, ಐ ಹ್ಯಾವ್ ಟು ಗ್ಯಾದರ್ ಆಲ್ ದ ಇನ್ಫಾರ್ಮೇಷನ್ ಆ್ಯಂಡ್ ಅವರ ಅಸೆಸ್ಮೆಂಟ್ ಕೂಡ ಮಾಡಬೇಕಾಗುತ್ತೆ. ಸ್ವಲ್ಪ ಜನ ಪೇಷಂಟ್ ಕೌನ್ಸ್ಲಿಂಗ್ ಮಾಡಿ ಅವ್ರ ಡಯಟ್ ಚಾರ್ಟ್ ಎಲ್ಲ ಕೊಟ್ಟು ಐ ವಾಸ್ ಸೂಪರ್ ಟಯರ್ಡ್ ಆ್ಯಂಡ್ ಇಟ್ ವಾಸ್ ಆಲ್ರೆಡಿ 12 o'clock. ಮಾರ್ನಿಂಗ್ 9 o'clock ಸ್ಟಾರ್ಟ್ ಮಾಡಿ ಮೈ ವರ್ಕ್ ಎಂಡೆಡ್, ಅಂದರೆ ಹಾಫ್ ಸೆಟ್ ಆಫ್ ವರ್ಕ್ 12 o'clockವರೆಗೂ ಮುಗೀತು. ಸೊ ಇಟ್ ವಾಸ್ ಟೈಮ್ ಫಾರ್ ಮೀ ಟು ಸಿಟ್ ಆ್ಯಂಡ್ ರಿಲ್ಯಾಕ್ಸ್ ಫಾರ್ ಅ ವೈಲ್. ಹಾಗೆ ಕುತ್ಕೊಂಡು ಐ ವಾಸ್ ರಿಲ್ಯಾಕ್ಸಿಂಗ್. ದಿಸ್ ಇಸ್ ಹೌ ಐ ಡೂ ಮೈ ಕೌನ್ಸ್ಲಿಂಗ್. ಈಗ ಮೆಸ್ಸಲ್ಲೇ ಒಂದಿನದಲ್ಲಿ ಒಂಥರದ ಹಣ್ಣನ್ನು ತಗೋಬೇಕು, ಸರಿ ಅಲ್ವಾ? ಒಂಥರ ಈಗ ಸೀಸನಲ್ ಫ್ರೂಟ್ ಏನು ನಡೀತಾ ಇದೆ ಅದರಲ್ಲಿ ಒಂದು ಹಣ್ಣನ್ನು ತಗೊಳ್ಳಿ, ಓಕೆ? ಡೈಲಿ ತಗೊಳ್ಳಿ, ಓಕೆ? ಮತ್ತೆ ಊಟದ ಜೊತೆ ಮೆಸ್ಸಲ್ಲೇ ಅಟ್ಲೀಸ್ಟ್ ಒಂದು ಹಾಫ್ ಸೌತೆಕಾಯಿನ ತಗೋಬೇಕು, ಓಕೆ? ಬಾಡಿ ಹೈಡ್ರೇಷನ್ ಬೇಕಾಗುತ್ತೆ, ಓಕೆ? ಹೊರಗಡೆ ಜಾಸ್ತಿ ಕೆಲಸ ಮಾಡೋದ್ರಿಂದ ನೀರು ಕೂಡ ಜಾಸ್ತಿ ಕುಡಿಯೋಕ್ಕಾಗಲ್ಲ. ಅಟ್ಲೀಸ್ಟ್ ಸೌತೆಕಾಯಿನ ತಗೊಳ್ಳಿ. ಸ್ವಲ್ಪ ಜಾಸ್ತಿ ಸೊಪ್ಪು ಮತ್ತು ಕಾಳುಗಳನ್ನ ವಾರದಲ್ಲಿ ಅಟ್ಲೀಸ್ಟ್ ಒಂದು 3 ಸಲ ಬಳಸಿ, ಸರಿ ಅಲ್ವಾ? ಯಾವುದಾದ್ರೂ ಸೊಪ್ಪು ಯಾವುದಾದ್ರೂ ಕಾಳುಗಳ ಮಿಕ್ಸ್ ಮಾಡಿ ತಗೊಳ್ಳಿ. ಎಲ್ಲ ಥರ ಮಲ್ಟಿವಿಟಮಿನ್ಸು ಮಿನರಲ್ಸು ನಿಮ್ಮ ಬಾಡಿಗೆ ಸಿಗುತ್ತೆ, ಓಕೆ ಅಲ್ಲ? ನಾನ್ ವೆಜ್ ತಗೊಳ್ಳೋ ಹಾಗಿದ್ರೆ ಚಿಕನ್ ವಾರದಲ್ಲಿ 2 ಸಲ ತಗೊಳ್ಳಿ. ಎಸ್, 2 ಸಲ ತಗೊಳ್ಳಿ. ಚಿಕನಲ್ಲಿ ಚೆನ್ನಾಗಿ ಪ್ರೋಟೀನ್ ಸಿಗುತ್ತೆ, ಬಾಡಿಗೆ ಬೇಕು ಎನರ್ಜಿ. ಇಟ್ ವಾಸ್ ಎಂಡ್ ಆಫ್ ದ ಡೇ, ಆಲ್ಮೋಸ್ಟ್ ವರ್ಕ್ ಎಲ್ಲ ಮುಗ್ದಿತ್ತು. ಆ್ಯಂಡ್ ವರ್ಕ್ನ ಕಂಪ್ಲೀಟ್ ಮಾಡಿ ಐ ಲೆಫ್ಟ್. ಆ್ಯಂಡ್ ಅಲ್ಲಿಂದ ನಾನು ಡೈರೆಕ್ಟ್ ಕ್ಲಿನಿಕ್ ಬಂದೆ. ಎಸ್, ಐ ಡೂ ವರ್ಕ್ ಇನ್ ಅ ಕ್ಲಿನಿಕ್ ಆಲ್ಸೋ. ಇವತ್ತು ನನ್ನ ಫ್ರೆಂಡ್ ಸಿಗ್ತೀನಿ ಅಂತ ಹೇಳಿದೆ. ಸೊ ಐ ವಾಸ್ ವೇಟಿಂಗ್ ಫಾರ್ ಹಿಮ್ ಆ್ಯಂಡ್ ದೆನ್ ಹಿ ಅರೈವ್ಡ್. ಜಸ್ಟ್ ಒಂದು ಫಿಟ್ ಚೆಕ್ ಕೊಡು ಅಂತ ಹೇಳಿದೆ. ಸೊ ಪೋಸ್ ಮಾಡ್ತಾಯಿದ್ದೆ ಚೆನ್ನಾಗಿ. ನನ್ನ ಫ್ರೆಂಡ್ನ ಕಳಿಸ್ಬಿಟ್ಟು ಐ ಕೇಮ್ ಟು ದ ಕ್ಲಿನಿಕ್ ಆ್ಯಂಡ್ ವರ್ಕ್ ಸ್ಟಾರ್ಟ್ ಮಾಡೋಣ ಅಂತ ಐ decided, and this is where I sit. Yes, some days I feel super hectic, but still end of the day ಒಂದು ಪ್ರೊಡಕ್ಟಿವ್ ಡೇ ಇದೆ ಅಂದರೆ ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಐ ರಿಯಲಿ ಫೆಲ್ಟ್ ವೆರಿ ಹ್ಯಾಪಿ. ಕೆಲಸ ಎಲ್ಲ ಮುಗಿಸಿ ಐ ವಾಸ್ ಸೂಪರ್ ಟಯರ್ಡ್. ಮನೆಗೆ ಹೊರಡೋಣ ಅಂತ ಹೊರಟೆ. ಇಟ್ ವಾಸ್ ಆಲ್ಮೋಸ್ಟ್ 6:45. ಹೊರಗೆ ನೋಡಿದ್ರೆ ಲೈಟಾಗಿ ಮಳೆ ಬಂದಿತ್ತು. ದ ವೆದರ್ ವಾಸ್ ಕಾಂಪ್ಲಿಮೆಂಟಿಂಗ್ ಇಟ್. ಇಟ್ ವಾಸ್ ಸೋ ಬ್ಯೂಟಿಫುಲ್. ಮನೆಗೆ ಹೋಗಿ ಸಲೂನ್ಗೆ ಹೋಗಬೇಕಿತ್ತು. ಸೊ ಸ್ಪಿನ್ನಿಗೆ ಹೋದೆ. ಮನೆಗೆ ಹೋಗಿಬಿಟ್ಟು ಐ ಹ್ಯಾಡ್ ಟು ಗೆಟ್ ಅ ಹೇರ್ ಸ್ಪಾ. ಇಟ್ ವಾಸ್ ವೆರಿ ರಿಲ್ಯಾಕ್ಸಿಂಗ್. ಹೇರ್ ಸ್ಪಾ ಮಾಡಿಸಿ ಮನೆಗೆ ವಾಪಸ್ ಹೊರಟೆ. ಐ ವಾಸ್ ಎಕ್ಸ್ಟ್ರೀಮ್ಲಿ ಸೂಪರ್ ಟಯರ್ಡ್ ಆ್ಯಂಡ್ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ದಿಸ್ ವಾಸ್ ಮೈ ಪ್ರೊಡಕ್ಟಿವ್ ಡೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್.